ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಅಂಗನವಾಡಿಯಲ್ಲಿ ಕೊಡ್ತಾ ಇರುವಂಥ ಹಾಲಿನ ಪೌಡರ್ನಿಂದ ತುಂಬಾ ರುಚಿಕರವಾದಂಥ ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ ಒಂದು 5 ನಿಮಿಷದಲ್ಲಿ ಈ ಸ್ವೀಟು ರೆಡಿ ಆಗುತ್ತೆ. ಹಾಗೆ ಇದನ್ನು ನೀವು 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ತಿನ್ಬೋದು. ಮೊದಲಿಗೆ ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರ್ ಪಾಕೆಟನ್ನು ತಗೊಂಡಿದ್ದೀನಿ. ಸೊ ನಾನು ಇದನ್ನು 2 ರಿಂದ 3 ಸತಿ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕಾಗಿ ಇದು ಓಪನ್ ಆಗಿದೆ. ನಂತರ ನಾನಿಲ್ಲಿ ಒಂದು ಕಪ್ಪಲ್ಲಿ ಹಾಲಿನ ಪೌಡರನ್ನು ತಗೋತಾ ಇದ್ದೀನಿ. ಒಂದು ಕಪ್ಪು ಅಥವಾ ಒಂದು ಪಾತ್ರೆಯನ್ನು ಮೆಜರ್ಮೆಂಟನ್ನಾಗಿ ಮಾಡ್ಕೋಬೇಕು. ಈ ಕಪ್ಲಿಂದ 2 ಕಪ್ ಆಗೋಷ್ಟು ಹಾಲಿನ ಪೌಡರನ್ನು ತಗೋತಾ ಇದ್ದೀನಿ. ಒಂದು ಪ್ಯಾನ್ಗೆ ನಾನಿಲ್ಲಿ 1/4 ಕಪ್ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪವನ್ನು ಇಲ್ಲಿ ಸೈಡ್ಗೆ ಇಡ್ತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಯಾವ ಕಪ್ಲಿಂದ ಹಾಲಿನ ಪೌಡ್ರ್ ತೊಗೋತೀವಲ್ಲ ಅದೇ ಕಪ್ಲಿಂದ ಹಾಲು ಮತ್ತು ತುಪ್ಪವನ್ನು ತಗೋಬೇಕು. ನಂತರ ನಾನಿಲ್ಲಿ ಅದೇ ಕಪ್ಲಿಂದ 2 ಕಪ್ ಆಗೋಷ್ಟು ಹಾಲಿನ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಅಂಗನವಾಡಿಯಿಂದ ಹಾಲಿನ ಪೌಡರ್ ಸಿಗ್ತಾ ಇದೆ, ಮಿಸ್ ಮಾಡ್ದೇ ಈ ಸ್ವೀಟನ್ನು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಇಲ್ಲಪ್ಪ ಮನೆಯಲ್ಲಿ ಹಾಲಿನ ಪೌಡರ್ ಸಿಗ್ತಾ ಇಲ್ಲ, ಮನೆಯಲ್ಲಿ ಚಿಕ್ಕ ಮಕ್ಕಳು ಇಲ್ಲಪ್ಪ ಅಂದರೆ ನೀವು ಅಂಗಡಿಯಿಂದ ಸಿಗುವಂಥ ಹಾಲಿನ ಪೌಡರ್ಲಿಂದ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಡಬಾರ್ದು. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ನೀವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಇದು ನೋಡ್ತಾ ಇದ್ದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ಸೈಡ್ಗೆಲ್ಲ ಇಲ್ಲಿ ತುಪ್ಪ ಕೂಡ ರಿಲೀಸ್ ಆಗ್ತಾ ಇದೆ. ಈ ರೀತಿ ತುಪ್ಪ ಎಲ್ಲ ರಿಲೀಸ್ ಆಗೋವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಅದೇ ಕಪ್ಲಿಂದ 1/4 ಕಪ್ ಆಗೋಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಹಾಕಿದ ಮೇಲೆ ಇದು ಸ್ವಲ್ಪ ತಿಳಿಯಾಗಿ ಆಗುತ್ತೆ. ಸೊ ಮತ್ತೆ ನಾವು 1-2 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿದು ಮತ್ತೆ ಗಟ್ಟಿ ಆಗುತ್ತೆ. ಚೆನ್ನಾಗಿದು ಸೈಡ್ಗೆ ತುಪ್ಪ ಎಲ್ಲ ರಿಲೀಸ್ ಆಗಬೇಕು. ಸೊ ಒಂದು ರೀತಿಯಲ್ಲಿ ಎಣ್ಣೆ ರೀತಿಯಲ್ಲಿ ಕಾಣಬೇಕು ನಮಗಿದು. ಈ ರೀತಿ ಕಂಡ್ರೆ ಇದು ಪರ್ಫೆಕ್ಟ್ ಆಗಿದೆ ಅಂತ. ಫ್ರೆಂಡ್ಸ್, ಇದು ಬಿಸಿ ಇರುವಾಗ ಸ್ವಲ್ಪ ತಿಳಿಯಾಗಿ ಅನಿಸುತ್ತೆ, ಆದರೆ ಇದು ತಣ್ಣಗಾಗ್ತಾ ಗಟ್ಟಿಯಾಗಿ ಹೋಗುತ್ತೆ. ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತಿಳಿಯಾಗಿದೆ ಅಂದ್ಬಿಟ್ಟು. ಸೊ ನಾನಿಲ್ಲಿ ಪೂರ್ತಿ ತಣ್ಣಗಾದ ನಂತರ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೈಗೆ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ನಂತರ ನಿಮಗೆ ಯಾವ ಗಾತ್ರದ ಪೇಡ ಬೇಕಲ್ಲ ಆ ಗಾತ್ರದ ಮಿಶ್ರಣವನ್ನು ತಗೊಂಡು ಇದನ್ನು ರೌಂಡ್ ಶೇಪು ಮಾಡ್ಕೋಬೇಕು. ನಾನಿಲ್ಲಿ ಪೂರ್ತಿ ತಣ್ಣಗಾದ ನಂತರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಪೂರ್ತಿ ತಣ್ಣಗಾದರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ತಿಳಿಯಾಗಿದ್ದಾಗನೇ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ನಂತರ ಈ ರೀತಿ ಪ್ರೆಸ್ ಮಾಡಿಕೊಂಡು ನಂತರ ನಿಮಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸನ್ನು ಸೇರಿಸಿದರೆ ಸಾಕು. ತುಂಬಾ ದುಬಾರಿ ಬೆಲೆಯಲ್ಲಿ ಸಿಗುವಂಥ ಸ್ವೀಟನ್ನು ನಾವು ತುಂಬ ಈಸಿಯಾಗಿ ಕೇವಲ 5 ನಿಮಿಷದಲ್ಲಿ ಮನೆಯಲ್ಲಿ ರೆಡಿ ಮಾಡ್ಬೋದು. ಫ್ರೆಂಡ್ಸ್, ಈ ಸ್ವೀಟನ್ನು ನೀವು 15 ದಿನದವರೆಗೂ ಕಾಜಿನ ಭರಣೆಯಲ್ಲಿ ಸ್ಟೋರ್ ಮಾಡಬಹುದು. ನಿಮ್ಮ ಹತ್ರ ಫ್ರಿಜ್ ಇದ್ದರೆ ಸೊ ಫ್ರಿಜ್ಜಲ್ಲಿ ಕೂಡ ನೀವು 1 ತಿಂಗಳಿಂದ 1.5 ತಿಂಗಳವರೆಗೂ ನೀವು ಇದನ್ನು ಸ್ಟೋರ್ ಮಾಡ್ಬೋದು. ಸ್ವಲ್ಪನೂ ಕೆಡೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನೂ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.